ಮಳೆ ಬಂದಾಗ ಕೆಲವು ಕೆಮಿಕಲ್ ಫ್ಯಾಕ್ಟ್ರಿಗಳು ಇರ್ಬೋದು, ಟೈರ್ ಪ್ಯಾರಲಿಸಿಸ್ ಫ್ಯಾಕ್ಟ್ರಿದವರು ಆ ಮಳೆ ಬಂದ ಸಂದರ್ಭದಲ್ಲಿ ಅವ್ರ ಹತ್ರ ಏನು ಈ ವೇಸ್ಟ್ ವಾಟರ್ ಏನು ಇದು ಸ್ಟೋರೇಜ್ ಮಾಡ್ಕೋತಾರ, ಆ ಮಳೆ ಬಂದಾಗ ಆ ಮಳೆ ನೀರಿನ ಮುಖಾಂತರ ಇವತ್ತು ಬಿಟ್ಟು ಇವತ್ತು ನಮ್ಮೆಲ್ಲ ಹಳ್ಳ ಕೊಳ್ಳಗಳಲ್ಲಿ ಇವತ್ತು ಪೂರಾ ಕಂಟ್ಯಾಮಿನೇಟೆಡ್ ಆಗಿದೆ ನೀರಿಂದು, ಮತ್ತು ಪೂರಾ ಬ್ಲ್ಯಾಕ್ ಆಗಿದೆ. ಮತ್ತು ಯಾವಾಗ ಈ ಕಾಂಗ್ರೆಸ್ ಅವರು ಒಂದು ರ್ಯಾಲಿ ಮಾಡಿದರು ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ, ಆ ಇಂಡಸ್ಟ್ರಿ ಅವ್ರೇನು ಚಾಲೂ ಮಾಡಿಸ್ಲಕ್ಕೆ ಮಾಡಿದರೋ ಏನು ಬಂದ್ ಮಾಡಿಸ್ಲಕ್ಕೆ ಮಾಡಿದರೋ ನನಗೆ ಗೊತ್ತಾಗಿಲ್ಲ. ಯಾವಾಗ ರ್ಯಾಲಿ ಮಾಡಿ ಅಲ್ಲೇನು ಒಂದು ಧರಣಿ ಮಾಡಿದರು ಅವಾಗಿಂದ ಹಿಡಿದು ಇದು ಪ್ರಾರಂಭವಾಗಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ನಮಗೆ ಸೀದಾ ಕೆಲಸ ಆಗೋದಿಲ್ಲೊತ್ತಿಗೆ ಹೋರಾಟ ಮುಖಾಂತರ ಮಾಡಬೇಕು. ನಾವೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಿ ಅವು ಬಂದ್ ಮಾಡ್ತಂಥ ಕಾರ್ಯ ಮಾಡ್ತೇವೆ. ವೀಕ್ಷಕರೇ ನಮಸ್ಕಾರ. ಮೊನ್ನೆ ತಾನೇ ಏನಪ್ಪ ಅಂದರೆ ಮಳೆಗಾಲದಲ್ಲಿ ವಿಷಪೂರಿತವಾದಂಥ ಕೆಮಿಕಲನ್ನು ಒಂದು ಏನಪ್ಪ ಅಂದರೆ ಈ ಹುಮನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಏನಪ್ಪ ಅಂದರೆ ನೀರಿನೊಂದಿಗೆ ಮಿಶ್ರಣ ಮಾಡಿ ಬಿಡ್ತಾ ಇದ್ದರು. ಅದರ ಬಗ್ಗೆ ನಾವು ಶಾಸಕರ ಗಮನ ಕೂಡ ತಂದಿದ್ವಿ. ಕಳೆದ ಬಾರಿ ವಿಧಾನಸಭೆಯಲ್ಲಿ ಭಾಳಷ್ಟು ಸದ್ದನ್ನು ಮಾಡಿದ್ರು. ನಂತರವಾಗಿ ಕೆಲವೊಂದು ಫ್ಯಾಕ್ಟ್ರಿಗಳು ಬಂದ್ ಕೂಡ ಆಗಿದ್ವು. ನಂತರ ಏಕಾಏಕಿಯಾಗಿ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಏನಂದರೆ ನೀರಿನಲ್ಲಿ ಕೆಮಿಕಲ್ ಮಿಶ್ರಿತವಾದ ನೀರನ್ನು ಮತ್ತೆ ಹರಿಬಿಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಶಾಸಕರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗಾಗಲೇ ಕೆಮಿಕಲ್ ಫ್ಯಾಕ್ಟ್ರಿಗಳು ಬಂದಾಗಿದ್ವು. ತಾವು ಮೊದಲು ಕೂಡ ನಮ್ಮ ಚಾನಲ್ನಲ್ಲೇ ಹೇಳಿದ್ರಿ, ಯಾರೋ ಕೆಮಿಕಲ್ ನೀರನ್ನು ಬಿಡ್ತಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಕೂಡ ಹೇಳಿದ್ರಿ. ಮತ್ತೆ ಅದೇ ಹಾವಳಿ ಎದ್ದಿದೆ ಸರ್. ಈಗಾಗಲೇ ಮೊನ್ನೆ ಏನು ಮಳೆ ಬಂದಾಗ ಕೆಲವು ಕೆಮಿಕಲ್ ಫ್ಯಾಕ್ಟ್ರಿಗಳು ಇರ್ಬೋದು, ಟೈರ್ ಪ್ಯಾರಲಿಸಿಸ್ ಫ್ಯಾಕ್ಟ್ರಿದವರು ಆ ಮಳೆ ಬಂದ ಸಂದರ್ಭದಲ್ಲಿ ಅವ್ರ ಹತ್ರ ಏನು ಈ ವೇಸ್ಟ್ ವಾಟರ್ ಏನು ಇದು ಸ್ಟೋರೇಜ್ ಮಾಡ್ಕೋತಾರ, ಆ ಮಳೆ ಬಂದಾಗ ಆ ಮಳೆ ನೀರಿನ ಮುಖಾಂತರ ಇವತ್ತು ಬಿಟ್ಟು ಇವತ್ತು ನಮ್ಮೆಲ್ಲ ಹಳ್ಳ ಕೊಳ್ಳಗಳಲ್ಲಿ ಇವತ್ತು ಪೂರಾ ಕಂಟ್ಯಾಮಿನೇಟೆಡ್ ಆಗಿದೆ ನೀರಿಂದು, ಮತ್ತು ಪೂರಾ ಬ್ಲ್ಯಾಕ್ ಆಗಿದೆ. ಮತ್ತೇನು ಮೊದಲು ಹೆಂಗಿತ್ತು ಅದೇ ಥರ ಈಗ ಆಗಿದೆ ಅನಿಸ್ತಾ ಇದೆ ಇವತ್ತು. ಯಾಕಂತಂದ್ರೆ ಇವತ್ತು ಭಾಳಷ್ಟು ಜನರು ಸಾಯಂಕಾಲ ಆಗ್ತಂತಂದ್ರೆ ಇವತ್ತು ತಾಯಂದಿರು ಕೂಡ ಇವತ್ತು ಫೋನ್ ಮಾಡ್ತಾ ಹೇಳ್ತಾ ಇದ್ದಾರೆ, ಏನು ಸರ್ ಇದು ವಾಸನೆ ಏನಾಗ್ತಾಯಿದೆ ಅಂತ. ನಾನು ಯಾವಾಗ ಗಮನಕ್ಕೆ ಬಂತು ಅವಾಗೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಬೀದರ್ನಲ್ಲಿ ಆಫೀಸ್ ಇದೆ, ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ ಅಲ್ಲಿ ಹೋಗಿ ತಾವು ಪರಿಶೀಲನೆ ಮಾಡಿ ಅದ್ರ ವರದಿ ಕೊಡ್ರಿ ಅಂತ. ಈಗಾಗಲೇ ನನಗೆ ಅವರು ಪರಿಶೀಲನೆ ಮಾಡಿ ಮತ್ತು ಯಾವ ಫ್ಯಾಕ್ಟ್ರಿಲಿಂದ ಯಾವ ಕೆಮಿಕಲ್ ನೀರು ಬರುತ್ತೆ ಮತ್ತು ಹಳ್ಳಗಳಿಂದ ಕೂಡ ಆ ನೀರನ್ನು ತೊಗೊಂಡು ಲ್ಯಾಬಿಗೆ ಕಳಿಸಿದ್ದಾರೆ. ಅಂದರೆ ಆ ಲ್ಯಾಬಿನಲ್ಲಿ ಆ ಹಳ್ಳದಲ್ಲಿ ಯಾವುದು ಕಂಟ್ಯಾಮಿನೇಟೆಡ್ ಕೆಮಿಕಲ್ ಇದೆ, ಯಾವ ಫ್ಯಾಕ್ಟ್ರಿದವ್ರು ಯಾವುದು ಇದು ಮಾಡ್ತಾಯಿದ್ದಾರೆ ಅಂತ ಅದನ್ನು ಕೂಡ ರಿಪೋರ್ಟ್ ಬರುತ್ತೆ. ಆವಾಗ ಬಂದಿನ ಮೇಕ ಅದ್ರ ಬಗ್ಗೆ ಕ್ರಮ ತಗೋತಾರೆ. ಅದ್ರ ಹಾಗೆ ಏನು ಇವತ್ತು ಅದೆಲ್ಲ ನೋಡ್ಕೊಂಡಿನ ಮ್ಯಾಕ ಇಲ್ಲಿಂದ ನಮ್ಮ ಜಿಲ್ಲಾ PCB ಕಂಟ್ರೋಲ್ ಬೋರ್ಡ್ಲಿಂದ ಇವತ್ತು ರಾಜ್ಯಕ್ಕೆ ಒಂದು ವರದಿ ಕಳಿಸಿದ್ದಾರೆ. ಏನಂತಂದರೆ ಇವಂಥ ಫ್ಯಾಕ್ಟ್ರಿಗಳಿಂದ ಈ ಥರ ಪರಿಸರ ಹಾಳಾಗ್ತಾ ಇದೆ, ಇದ್ರ ಮೇಲೆ ಕ್ರಮ ವಹಿಸಿ ಅಂತ ನಮ್ಗೆ ಸ್ಟೇಟ್ PCB ಇದಕ್ಕೂ ಕಳಿಸಿದ್ದಾರೆ. ನಾನು ಮೊನ್ನೆನೂ ಕೂಡ ಬೆಂಗಳೂರಿನಲ್ಲಿದ್ದಾಗ ಇದ್ರ ಸಂಬಂಧಪಟ್ಟ ನಮ್ಮ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಚೇರ್ಮನ್ ಇಬ್ಬರಿಗೂ ಭೇಟಿಯಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸರ್ ಜಲ್ದಿ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಂತ ಹೇಳಿದಾಗ ಕೆಲವೇ 2-4 ದಿವಸದಾಗ ಅವರು ಕೂಡ ಹೇಳಿದ್ದಾರೆ. ಅದ್ರದ್ದು ಏನು ಪರಿಶೀಲನೆ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಮುಖಾಂತರ ಯಾವ್ಯಾವ ಫ್ಯಾಕ್ಟ್ರಿಗಳು ಈ ಥರ ಮಾಡ್ತಾಯಿದೆ ಅದ್ರ ಮ್ಯಾಗ ಕ್ರಮ ವಹಿಸ್ತಾರಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಇವತ್ತು. ಮತ್ತು ನಾಳೆನೂ ಕೂಡ ಹೋಗಿ ಇದ್ರ ಬಗ್ಗೆ ನಾನು ಮತ್ತೆ ಸಚಿವರ ಗಮನಕ್ಕೆ ತರ್ತೀನಿ. ಇದ್ರ ಸರ್, ಅಲ್ಲದೆ ಹಲವಾರು ನಾಯಕರಾಗಿರ್ಬೋದು, ತಾವು ಕೂಡ ಆಗಿರ್ಬೋದು, ಇಂಡಸ್ಟ್ರಿಗೆ ವಿಸಿಟ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಡೋಂಟ್ ಕೇರ್ ಅನ್ನೋದ ರೀತಿಯಲ್ಲಿ ಆ ಕಂಪನಿಯ ಹಾವಳಿಯನ್ನು ನಡೆಸ್ತಾ ಇದೆ. ತಾವು ನೋಡ್ಬೋದು, ನಾನು ಯಾವಾಗ ಶಾಸಕನಾಗಿನ ಮ್ಯಾಕ ನಾನು ಇದ್ರ ಬಗ್ಗೆ ವಿಧಾನಸಭೆ ಒಳಗೂ ಕೂಡ ಹೊರಗಡೆನೂ ಕೂಡ ನಾವು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದು. ಅವಾಗೇ ವಿಧಾನಸಭೆ ಮಾಡಿದಾಗ ಇದಕ್ಕೆ ಗಮನಕ್ಕೆ ತಂದಾಗ ಸಚಿವರು, ಉಸ್ತುವಾರಿ ಸಚಿವರು 7-8 ಫ್ಯಾಕ್ಟ್ರಿಗಳಿಗೆ ಕ್ಲೋಸಪ್ ಮಾಡಿದರು. ಯಾವಾಗ ತಾವು ನೋಡ್ಬೋದು, ಯಾವಾಗ ಈ ಕಾಂಗ್ರೆಸ್ ಅವರು ಒಂದು ರ್ಯಾಲಿ ಮಾಡಿದರು ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ, ಆ ಇಂಡಸ್ಟ್ರಿ ಅವ್ರೇನು ಚಾಲೂ ಮಾಡಿಸ್ಲಕ್ಕೆ ಮಾಡಿದರೋ ಏನು ಬಂದ್ ಮಾಡಿಸ್ಲಕ್ಕೆ ಮಾಡಿದರೋ ನನಗೆ ಗೊತ್ತಾಗಿಲ್ಲ. ಯಾವಾಗ ರ್ಯಾಲಿ ಮಾಡಿ ಅಲ್ಲೇನು ಒಂದು ಧರಣಿ ಮಾಡಿದರು ಅವಾಗಿಂದ ಹಿಡಿದು ಇದು ಪ್ರಾರಂಭವಾಗಿದೆ. ತಾವು ನೋಡ್ಬೋದು. ಅವಾಗ ಏನು ಮಾಡ್ಯಾರ ನೋಡ್ರಿ, ಅವಾಗಿಂದ ಹಿಡಿದೇ ಅವರಿಗೆ ಲೈಸೆನ್ಸ್ ಸಿಗ್ತಾ ಇದೆ, ಮತ್ತೆ ನವೀಕರಣ ಮಾಡ್ತಾ ಇದ್ದಾರೆ. ಮೊನ್ನೆ KDP ಮೀಟಿಂಗ್ನಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಫೀಸರ್ಸ್ ಕೇಳೋರು, ನನ್ನ ಮಾಹಿತಿ ಇಲ್ಲೇನೆ ನೀವು ಹ್ಯಾಂಗೆ ಪರ್ಮಿಷನ್ ಕೊಡ್ತಾ ಇದ್ರಿ ಅಂತ. ಇವತ್ತೇನು ಸೆಂಟ್ರಲ್ ಇದು ನಮ್ಮದು ಸ್ಟೇಟ್ PCB ಬೋರ್ಡ್ಲಿಂದ ಏನು ಆದೇಶ ಆಗಿತ್ತು, ಇವು ಯಾವುವು ಕೂಡ ಕಾನೂನುಬದ್ಧವಾಗಿ ಫ್ಯಾಕ್ಟ್ರಿಗಳು ನಡೆಸ್ತಾ ಇಲ್ಲ. ಇವು ಕಾನೂನು ಇದರಿಂದ ಗಾಳಿಗೆ ತೂರಿ ಇವು ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ಯಾವುದೂ ಕೂಡ ಒಳ್ಳೆಯ ರೀತಿಯಿಂದ ಏನು ಪರಿಸರ
ಇದು ಮಾಡ್ಕೊಂಡು ಗೊತ್ತಾ ಏನು ನಡೆಸಬೇಕಾಗಿತ್ತು ನಡೆಸ್ತಾ ಇಲ್ಲ ಅಂತ ಕ್ಲೋಸರ್ ಮಾಡಿರು. ಆದರೆ ಇವ್ರು ಏನು ಮಾಡಿದಾರೆ ಆಫೀಸರ್ಸು ಮತ್ತು ಯಾರು ಪ್ರಭಾವದಿಂದ ಈ ಅಧಿಕಾರಿಗಳು ಅವರಿಗೆ ಮತ್ತೆ 3 ತಿಂಗಳು ನಡೆಸಬೇಕಂತ ಅಬೇನ್ಸ್ ಅಂತ ಒಂದು ನಿಯಮ ಪ್ರಕಾರ ಅವ್ರಿಗೆ 3 ಮಂತ್ಸಿಂದ ಇದು ಕೊಟ್ಟಿದ್ದಾರೆ. ಮತ್ತೊಂದು 2 ಫ್ಯಾಕ್ಟ್ರಿಗಳಿಗೂ ಕೂಡ ಅವ್ರು ಪರವಾನಗಿ ಕೊಟ್ಟಿದ್ದಾರೆ. ಗೊತ್ತಾ ಅವರು ತಮ್ಮ ಗಮನಕ್ಕಿದೆ ಏನು ಬಂದಿಲ್ಲ? ಇದು ಗಮನಕ್ಕೆ ಬಂದಿದೆ, ನನಗೂ ಕೂಡ ಗಮನಕ್ಕೆ ಬಂದಿದ ಮ್ಯಾಕ ನಾನು ಸಚಿವರಿಗೆ ನಾನು ಜಿಲ್ಲಾ KDP ಮೀಟಿಂಗ್ದಾಗೆ ಕೇಳಿದೆ, ಸರ್ ತಮ್ಮ ಮಾಹಿತಿ ಇಲ್ಲೇ ಇದು ಯಾವ ಥರ ಇಲ್ಲಿ ಫ್ಯಾಕ್ಟ್ರಿಗಳು ಚಾಲೂ ಆಗ್ತಾ ಇದೆ, ಇಲ್ಲಿ ಕೆಮಿಕಲ್ಲು ಕೂಡ ರಾಜರೋಷವಾಗಿ ನಡೀತಾ ಇದೆ. ಯಾಕಂತಂದ್ರೆ ನಮ್ಮದು ಶಾಸಕರದ್ದು ಏನು ಕೆಲಸ ಅಂತಂದ್ರೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಸರ್ಕಾರ ಮ್ಯಾಗ ಒತ್ತಡ ಹಾಕಬೇಕು. ಸರ್ಕಾರದ ಕೆಲಸ ಇವತ್ತೇನಿದೆ ಅಂತಂದ್ರೆ ಸರ್ಕಾರ ಮಾಡಬೇಕಿದೆ. ಗೊತ್ತಾ ಸರ್ಕಾರ ಮಾಡಬೇಕು. ಗೊತ್ತಾ ಕಾಂಗ್ರೆಸ್ ದಿನ ಸರ್ಕಾರ ಇದೆ, ಸರ್ಕಾರ ಮಾಡಬೇಕು. ಇವತ್ತು ಹೇಳ್ತಾರೆ ಅಪೋಸಿಷನ್ದವರು ಇವ್ರು ಏನೂ ಮಾಡ್ತಿಲ್ಲತ್ತ, ಇದು ಕೆಲಸ ಯಾರ್ದು ಸರ್ಕಾರದಿದೆ. ಗೊತ್ತಾ ನಾನು ಭಾಳಷ್ಟು ಸರ್ತಿ ಇವತ್ತು ಸ್ಟೇಟ್ PCB ಬೋರ್ಡಿಗೆ ಮತ್ತು ಸೆಂಟ್ರಲ್ PCB ಬೋರ್ಡಿಗೆ ಕೂಡ ನಾನು 3 ಸರ್ತಿ ಲೆಟ್ರ್ ಹಾಕಿನಿ. ಗೊತ್ತಾ ಇವತ್ತು ಅದ್ರ ಕೂಡ ಕೆಮಿಕಲ್ ಫ್ಯಾಕ್ಟ್ರಿಗಳಿಗೆ ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಒಂದೇ ಕಡೆಯಿಂದಿಲ್ಲ, ಸೆಂಟ್ರಲ್ PCB ಬೋರ್ಡಿಗೂ ಕೂಡ ಹಾಕಿದ್ದೀನಿ ಲೆಟ್ರ್. ಅಲ್ಲೂ ಕೂಡ ಇಲ್ಲಿ ಏನೇನು ಇದಾಗ್ತಾ ಇದೆ ಅಂತ. ಆದರೆ ಈಗ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕುಂಡಿರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಯಾರು ಒತ್ತಡ ಯಾರು ದಬಾವ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಾವು ನೋಡ್ಬೋದು, ಇವತ್ತು ಸಾಯಂಕಾಲ ಆಗ್ತು ಅಂತಂದ್ರೆ ಈ ಕುಡಿಯುವಂಥ ನೀರು ನಮಗೇನು ಕಾರಂಜಲಿಂದ ಬರ್ತಾವೆ, ಇದೇ ಹಳ್ಳ ಮುಖಾಂತರ ಹೋಗಿ ಅಲ್ಲಿ ಆಗ್ತದ ಡಂಪ್ ಆಗ್ತಾವೆ. ಅವೇ ನೀರು ಮತ್ತೆ ನಮಗೆ ಕುಡಿಲಕ್ಕೆ ಬರ್ತಾವೆ. ಏನು ಇದಾಗ್ತಾ ಇದೆ, ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕುಂತದ, ಏನು ಮಾಡ್ತದ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ದವರೇ ಅದ್ರ ಬಗ್ಗೆ ಮತ್ತೆ ಸ್ಟ್ರೈಕ್ ಮಾಡ್ತಾರೆ. ಇವತ್ತು ಏನಿದೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಇದ್ರದ್ದು. ಅದಕ್ಕಾಗಿ ನಾನು ಕೂಡ ಇನ್ನೊಮ್ಮೆ ಮತ್ತೆ ಸರ್ಕಾರದ ಮ್ಯಾಗ ಒತ್ತಡ ಹೇರಿ ನಾನು ಮತ್ತೆ ನಮ್ಮ ವಿಧಾನಸಭೆ ಒಳಗಡೆನೂ ಕೂಡ ಇದ್ರ ಪರವಾಗಿ ಧ್ವನಿ ಎತ್ತೀನಿ ನಾನು. ಸರ್ ಒಂದು ವೇಳೆ ಕ್ರಮಕ್ಕೆ ಮುಂದಾಗದೇ ಇದ್ದರೆ ಇವತ್ತು ಏನು 26ನೇ ತಾರೀಕು ಅಧಿವೇಶನ ಮುಗಿತದ, ಆಮೇಲೆ ಬಂದು ಸಾರ್ವಜನಿಕರ ಒಂದು ಮೀಟಿಂಗ್ ತೊಗೊಂಡು ಇದಕ್ಕೆ ಯಾವ ಥರ ನಾವು ಹೋರಾಟ ಮಾಡಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ನಮಗೆ ಸೀದಾ ಕೆಲಸ ಆಗೋದಿಲ್ಲೊತ್ತಿಗೆ ಹೋರಾಟ ಮುಖಾಂತರ ಮಾಡಬೇಕು. ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿ ಅವು ಬಂದ್ ಮಾಡ್ತಂಥ ಕಾರ್ಯ ಮಾಡ್ತೀವಿ. ಗೊತ್ತಾ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.